ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಎರಡನೇ ಜಾಗತಿಕ ಮಹಾಯುದ್ಧದ ಕುರಿತಾಗಿ ಅಧ್ಯಯನವನ್ನು ಮಾಡ್ತಾ ಇದ್ವಿ. ಈ ಎರಡನೇ ಜಾಗತಿಕ ಮಹಾಸಮರ ಅಂತಕ್ಕಂಥದ್ದು ಪ್ರಪಂಚ ಕಂಡಿರ್ತಕ್ಕಂಥ ವಿನಾಶಕಾರಿ ಯುದ್ಧಗಳಲ್ಲಿ ಒಂದಾಗಿತ್ತು. ಸೊ ಅದಕ್ಕಿರುವಂತಹ ಎರಡನೇ ಜಾಗತಿಕ ಮಹಾಸಮರಕ್ಕೆ ಇರುವಂತಹ ಕಾರಣಗಳ ಕುರಿತಾಗಿ ನಾವು ಅಧ್ಯಯನವನ್ನು ಕಳೆದ ಒಂದು ಅವಧಿಯಲ್ಲಿ ಮಾಡಿದ್ವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಆ ಒಂದು ಎರಡನೇ ಜಾಗತಿಕ ಮಹಾಸಮರ ಯಾವ ರೀತಿಯಾಗಿ ಯುದ್ಧದ ಗತಿ ಹೇಗಿತ್ತು, ಯಾವ ರೀತಿಯಾಗಿ ಮಿತ್ರ ರಾಷ್ಟ್ರಗಳು ಪ್ರವೇಶ ಮಾಡಿದ್ವು, ಯಾವ ರೀತಿಯಾಗಿ ಶತ್ರು ರಾಷ್ಟ್ರಗಳು ಒಂದುಗೂಡಿದವು, ಸೊ ಇವೆಲ್ಲವುಗಳು ಸೇರಿಬಿಟ್ಟು 1939 ಸೆಪ್ಟೆಂಬರ್ 1 ಡೇಟ್ದಿಂದ 1945 ಎರಡನೇ ಜಾಗತಿಕ ಮಹಾಯುದ್ಧ ಮುಗಿದ ಅವಧಿ 45ರವರೆಗೆ. ಸೊ ಅವಧಿಯಲ್ಲಿ ನಡೆದಿರತಕ್ಕಂತಹ ಯಾವ ಸ್ಥಳಗಳು, ಯಾವ ಯುದ್ಧಗಳು, ಘಟನೆಗಳು, ಯುದ್ಧ ಯಾವ ರೀತಿಯಾಗಿ ಜರುಗಿತು, ಯುದ್ಧ ಹೇಗೆ ಕೊನೆಗೊಂಡಿತು ಎಂಬುದರ ಒಂದು ಚಿತ್ರಣವನ್ನು ಈ ಒಂದು ಅವಧಿಯಲ್ಲಿ ನೋಡೋಣ. ಸೊ ಕಳೆದ ಒಂದು ಅವಧಿಯಲ್ಲಿ ನಾವು ಸಾಮಾನ್ಯವಾಗಿ ಯುದ್ಧಕ್ಕಿರುವಂಥ ಕಾರಣಗಳನ್ನು ನೋಡ್ತಾ ಇದ್ವಿ. ಸಾಮಾನ್ಯವಾಗಿ ಮೊದಲನೇದಾಗಿ ವರ್ಸೇಲ್ಸ್ ಒಪ್ಪಂದದ ದೋಷಗಳು ಯಾವ ರೀತಿ ಇದ್ದವು, ಸರ್ವಾಧಿಕಾರಿಗಳು ಆಗಿರ್ತಕ್ಕಂತಹ ಬೆನಿಟೋ ಮುಸೋಲಿನಿ, ಅಡಾಲ್ಫ್ ಹಿಟ್ಲರ್, ಸೊ ಇವರ ಧೋರಣೆಗಳು ಹೇಗಿದ್ದವು, ಆಮೇಲೆ ಅವರ ಒಂದು ಆಕ್ರಮಣಶೀಲವಾಗಿರ್ತಕ್ಕಂಥ ಸಾಮ್ರಾಜ್ಯ ವಿಸ್ತರಣಾ ಒಂದು ನೀತಿ ಹೇಗಿತ್ತು, ಆಮೇಲೆ ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನು ಯಾವ ರೀತಿಯಾಗಿ ಸಂಗ್ರಹಣೆ ಮಾಡ್ತಾ ಹೋದರು, ಒಂದು ರಾಷ್ಟ್ರ ನಾನು ಹೆಚ್ಚು, ಒಂದು ರಾಷ್ಟ್ರ ತಾನು ಹೆಚ್ಚು ಅಂಥೇಳಿ ಯಾವ ರೀತಿಯಾಗಿ ಸ್ಪರ್ಧೆಗೆ ಇಳಿದಿದ್ದವು ಅಂಥೇಳಿ ನಾವು ನೋಡಿದ್ವಿ. ಜೊತೆಗೆ ರಾಷ್ಟ್ರಸಂಘನೂ ಕೂಡ ಒಂದು ತನ್ನದೇ ಆಗಿರತಕ್ಕಂತಹ ವೈಫಲ್ಯವನ್ನು ಯಾವ ರೀತಿಯಾಗಿ ಹೊಂದಿತ್ತು. ಅದೇ ರೀತಿಯಾಗಿ ಆರ್ಥಿಕ ಕಾರಣಗಳನ್ನು ನೋಡಿದ್ವಿ. ಆರ್ಥಿಕ ಕಾರಣಗಳಲ್ಲಿ ಪ್ರಮುಖವಾಗಿ ಇಲ್ಲಿ ನಾವು ಜರ್ಮನಿ ಮತ್ತು ಪ್ರಮುಖವಾಗಿ ಜರ್ಮನಿ ಅಂತಕ್ಕಂಥದ್ದು ಮೊದಲನೇ ಜಾಗತಿಕ ಯುದ್ಧದಿಂದ ಅವಮಾನವನ್ನು ಸಾಕಷ್ಟು ಅನುಭವಿಸಿತ್ತು. ಜೊತೆಗೆ ಆ ಸೋಲಿನ ಸೇಡನ್ನು ತೀರಿಸಿಕೊಳ್ಬೇಕು ಎನ್ನುವಂತಹ ಒಂದು ಹಠನೂ ಕೂಡ ಜರ್ಮನಿಯಲ್ಲಿತ್ತು. ಆಮೇಲೆ ಚೆಂಬರ್ಲಿನ್ ಅಂತಕ್ಕಂತಹ ಇಂಗ್ಲೆಂಡ್ನ ಸಾಮಾನ್ಯವಾಗಿ ಆತನ ನೀತಿ, ಚೆಂಬರ್ಲಿನ್ನ ಒಂದು ನೀತಿ, ತೃಪ್ತಿಪಡಿಸುವ ನೀತಿ ಅಂತ ಕೂಡ ಹೇಳಿದ್ದೀವಿ ನಾವು ಕಳೆದ ಒಂದು ಅವಧಿಯಲ್ಲಿ. ಅದೇ ರೀತಿಯಾಗಿ ಫ್ರಾನ್ಸ್ನ ಒಂದು ವರ್ತನೆಯೂ ಕೂಡ ಪ್ರಮುಖವಾಗಿ ಜರ್ಮನಿಯಲ್ಲಿರ್ತಕ್ಕಂತಹ ಅಕ್ಕಲಿದ್ದಲು ಗಣಿಗಳಾಗಲಿ, ಆಮೇಲೆ ಅಲ್ಲೆಸ್ ಲೂರೆನ್ ಅಂತಕ್ಕಂಥ 2 ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡಿರ್ತಕ್ಕಂತಹ ಒಂದು ರೀತಿಯಾಗಲಿ, ಆಮೇಲೆ ಕೆಲವೊಂದಿಷ್ಟು ಈ ಶಾಂತಿ ಒಪ್ಪಂದಗಳು ಅಂತ ಹೇಳಿ ಬರ್ತಾವೆ. ಇವೆಲ್ಲ ಒಪ್ಪಂದಗಳು ಕೂಡ ಜಾಗತಿಕ ಮಟ್ಟದಲ್ಲಿ ಯಾವುದೇ ಶಾಂತಿ, ಸುಭದ್ರತೆ, ಭಾತೃತ್ವ ಎಂತಕ್ಕಂತಹ ಒಂದು ವಾತಾವರಣವನ್ನು ಏರ್ಪಡಿಸುವಲ್ಲಿ ಅಥವಾ ಜಾರಿಗೆ ತರುವಲ್ಲಿ ವಿಫಲವಾಗಿತ್ತು ಅಂಥೇಳಿ ನಾವು ನೋಡಿದ್ವಿ. ಇನ್ನು ರಾಜತಾಂತ್ರಿಕ ಒಪ್ಪಂದಗಳು ಕೂಡ ಒಂದು ಕಾರಣವಾಗಿ ಪರಿಣಮಿಸಿದಾವ ಅಂಥೇಳಿ ನೋಡಿದ್ವಿ. ರಾಜತಾಂತ್ರಿಕ ಒಪ್ಪಂದಗಳು ಅಂತಂದಾಗ ನಾವು ಸಾಮಾನ್ಯವಾಗಿ ಟ್ರಿಪಲ್ ಅಲೈನ್ಸ್, ಟ್ರಿಪಲ್ NTT ಬಣಗಳು ಅಂಥೇಳಿ ನೋಡ್ತೀವಿ. ಟ್ರಿಪಲ್ ಅಲೈನ್ಸ್ ಅಥವಾ ಸೋತಕೂಟ ಅಂಥೇಳಿ ಕರಿತೀವಿ, ಅಥವಾ ಶತ್ರುಕೂಟ ಅಂಥೇಳಿ ಕರಿತೀವಿ, ಅಥವಾ ಕೇಂದ್ರೀಯ ಬಣ ಅಂಥೇಳಿ ಕರಿತೀವಿ. ಇವೆಲ್ಲವೂ ಕೂಡ ಶತ್ರುಕೂಟಕ್ಕಿರುವ ಹೆಸರುಗಳು ಅಥವಾ ಟ್ರಿಪಲ್ ಅಲೈನ್ಸಿಕ್ಕಿರುವಂಥ ಹೆಸರುಗಳು. ಆಮೇಲೆ ಟ್ರಿಪಲ್ NTT ಅಂತಂದಾಗ ಮಿತ್ರ ರಾಷ್ಟ್ರಗಳು ಅಥವಾ ಗೆದ್ದ ರಾಷ್ಟ್ರಗಳು ಅಂಥೇಳಿ ಕರಿತೀವಿ. ಮಿತ್ರ ರಾಷ್ಟ್ರಗಳು ಅಥವಾ ಗೆದ್ದ ರಾಷ್ಟ್ರಗಳು ಅಥವಾ ವಿಜಯಶಾಲಿ ರಾಷ್ಟ್ರಗಳು, ಅಥವಾ ಟ್ರಿಪಲ್ ಅಲೈನ್ಸ್ ಟ್ರಿಪಲ್ NTT ಅಂತ ಏನು ಕರಿತೀವಲ್ಲ, ಇಲ್ಲಿ ಪ್ರಮುಖವಾಗಿ ಇದು ಒಂದು ಬಣ. ಸೊ ಇವು 2 ಬಣಗಳಾಗಿ ಜಾಗತಿಕ ಮಟ್ಟದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳುವುದರ ಮೂಲಕವಾಗಿ ಸುದೀರ್ಘವಾಗಿರ್ತಕ್ಕಂತಹ 6 ವರ್ಷಗಳವರೆಗೂ ಕೂಡ ಒಂದು ಘೋರವಾಗಿರ್ತಕ್ಕಂಥ ಯುದ್ಧ ನಡೀತದ. ಸೊ ಈ ಮೇಲಿನವುಗಳೆಲ್ಲವೂ ಕೂಡ ಕಾರಣಗಳಾಗಿದ್ದವು. ಹೀಗೆ ಇನ್ನು ತತ್ಕ್ಷಣದ ಕಾರಣವನ್ನು ನೋಡಿದಾಗ ಸಾಮಾನ್ಯವಾಗಿ ಹಿಟ್ಲರ್ ಇದ್ದವನು ಸಾಮಾನ್ಯವಾಗಿ ಪೋಲೆಂಡ್ನ ಮೇಲೆ ಸೆಪ್ಟೆಂಬರ್ 1ನೇ ತಾರೀಕು 1939ರಂದು ಯುದ್ಧವನ್ನು ಘೋಷಣೆ ಮಾಡ್ತಾನೆ. ಸೊ ಅಲ್ಲಿಗೆ ವಿದ್ಯುಕ್ತವಾಗಿ ಎರಡನೇ ಜಾಗತಿಕ ಮಹಾಸಮರಕ್ಕೆ ಚಾಲನೆ ದೊರೆತಂಗೆ ಆಗ್ತದೆ. ಇವಿಷ್ಟು ಕಾರಣಗಳು. ಇನ್ನು ನೆಕ್ಸ್ಟ್ ನೋಡೋದಾಯ್ತು ಅಂದರೆ ಯುದ್ಧದ ಗತಿ. ಯುದ್ಧಕ್ಕೆ ಇವೆಲ್ಲವುಗಳು ಕಾರಣಗಳು. ಇನ್ನು ಯುದ್ಧ ಯಾವ ರೀತಿಯಾಗಿ ನಡೀತು, ಯುದ್ಧದ ನಡೆದುಕೊಂಡು ಬಂದಿರತಕ್ಕಂತಹ ಒಂದು ದಾರಿ ನೋಡೋದಾಯಿತು ಅಂದರೆ ಆ ಯುದ್ಧ ನಡೆದಿರತಕ್ಕಂತಹ ಒಂದು ಹಂತಗಳು ಅಂಥೇಳಿ ನಾವು ಇಲ್ಲಿ ಅನ್ಬೋದು. ಮೊದಲನೆಯದಾಗಿ ಪೋಲೆಂಡ್ನ ಆಕ್ರಮಣ. ಇಲ್ಲಿ ಸಾಮಾನ್ಯವಾಗಿ ಯಾವಾಗ ಜರ್ಮನಿಯ ಅಡಾಲ್ಫ್ ಹಿಟ್ಲರ್ ಇದ್ದಾನೋ ಸೆಪ್ಟೆಂಬರ್ 1ನೇ ತಾರೀಕು ಪೋಲೆಂಡ್ನ ಮೇಲೆ ದಾಳಿ ಮಾಡಿ ಆ ಪೋಲೆಂಡನ್ನು ಆಕ್ರಮಿಸಿಕೊಂಡಲ್ಲ, ಅದುವೇ ಯುದ್ಧಕ್ಕೆ ತತ್ಕ್ಷಣ ಕಾರಣವಾಗಿ ಪರಿಣಮಿಸ್ತದೆ. ಸೊ ಇಲ್ಲಿಂದ ನೋಡಿ,
ಇದಾದ ಮೇಲೆ 3ನೇ ತಾರೀಕು ಸಾಮಾನ್ಯವಾಗಿ ಸೆಪ್ಟೆಂಬರ್ 3ರಂದು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗಳು ಎರಡೂ ಸೇರಿಬಿಟ್ಟು ಜರ್ಮನಿಯ ಮೇಲೆ ಯುದ್ಧ ಸಾರಿದವ. ಸೊ ಹೀಗೆ ಸಾಮಾನ್ಯವಾಗಿ ಯುದ್ಧ ಇದ್ದದ್ದು ಆರಂಭದ ದಿನಗಳಲ್ಲಿ ಕೇವಲ ಫ್ರಾನ್ಸ್, ಆಮೇಲೆ ಇಂಗ್ಲೆಂಡ್, ಜರ್ಮನಿಯ ಹಿಟ್ಲರ್ ಈ ಮೂರರಲ್ಲಿ ರಾಷ್ಟ್ರಗಳಲ್ಲಿ ಇರತಕ್ಕಂಥ ಯುದ್ಧ ತದನಂತರ ಜಾಗತಿಕ ಮಟ್ಟದಲ್ಲಿ ಯುದ್ಧ ಅಂತ ಹೇಳಿ ಪಸರಿಸಿಕೊಳ್ತದ, ವ್ಯಾಪಿಸಿಕೊಳ್ತದ ಅಂಥೇಳಿ ನಾವಿಲ್ಲಿ ತಿಳಿದುಕೊಳ್ಳಬಹುದು. ಇನ್ನು ನೆಕ್ಸ್ಟ್ ಎರಡನೆಯ ಒಂದು ಹಂತ ಅಥವಾ ಎರಡನೆಯ ಒಂದು ಅಂಶವನ್ನು ನೋಡೋದಾಯಿತು ಅಂದರೆ ಜರ್ಮನಿಯ ಮಿಂಚಿನ ದಾಳಿ. ನೋಡಿ, ಜರ್ಮನಿ ಯಾವಾಗ ಹಿಟ್ಲರ್ನ ನೇತೃತ್ವದಲ್ಲಿ ಪೋಲೆಂಡನ್ನು ಆಕ್ರಮಿಸಿಕೊಂಡಿತು, ತದನಂತರದಲ್ಲಿ ಜರ್ಮನಿದು ತನ್ನ ಬಳಿ ಇರತಕ್ಕಂಥ ಯುದ್ಧದ ಕ್ಷಿಪಣಿಗಳು, ಶಸ್ತ್ರಾಸ್ತ್ರಗಳು, ಆಮೇಲೆ ಸಬ್ಮರೀನ್ಸ್ಗಳು, ಸೊ ಇವೆಲ್ಲವುಗಳ ಸಹಾಯದಿಂದಾಗಿ ಜರ್ಮನಿ ಇದ್ದದ್ದು ಬಹಳ ಮಿಂಚಿನ ವೇಗದಲ್ಲಿ ಯುದ್ಧವನ್ನು ಮಾಡ್ತದೆ. ಮಿಂಚಿನ ವೇಗದಲ್ಲಿ ದಾಳಿಯನ್ನು ಮಾಡೋದರ ಮೂಲಕವಾಗಿ ಜರ್ಮನಿ ಇದ್ದದ್ದು ಡೆನ್ಮಾರ್ಕ್, ನಾರ್ವೆ, ಸ್ವೀಡನ್, ಹಾಲೆಂಡ್, ಬೆಲ್ಜಿಯಂಗಳನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ತದೆ. ಸೊ ಹೀಗಾಗಿ ಇದು ಮಿಂಚಿನ ದಾಳಿಯನ್ನು ಆರಂಭದಲ್ಲಿ ಮಾಡಿತು ಅಂಥೇಳಿ ಜರ್ಮನಿ ನಮಗೆ ತಿಳಿದು ಬರ್ತದೆ. ನೆಕ್ಸ್ಟ್ ಫ್ರಾನ್ಸ್ನ ಮೇಲೆ ದಾಳಿ. ಸಾಮಾನ್ಯವಾಗಿ ಹಿಟ್ಲರ್ ಇದ್ದವನು ಏನು ಮಾಡ್ತಾನೆ ಅಂದ್ರೆ 1940ರ ಹೊತ್ತಿಗೆ ಫ್ರಾನ್ಸನ್ನು ಸಂಪೂರ್ಣವಾಗಿ ತನ್ನ ಹತೋಟಿಗೆ ತಗೊಳ್ಬೇಕಂತ ಹೇಳಿ ಅದರ ಮೇಲೆ ಯುದ್ಧವನ್ನು ಸಾರ್ತಾನೆ. ಯಾಕಂದರೆ ಫ್ರಾನ್ಸ್ ಮೊದಲನೇ ಜಾಗತಿಕ ಯುದ್ಧ ಮುಗಿದ ಮೇಲೆ ಜರ್ಮನಿಯಿಂದ ಎಲ್ಲವನ್ನು ಕಸಿಕೊಂಡ್ಬಿಟ್ಟಿರ್ತಾರೆ. ಫ್ರಾನ್ಸ್ ಕೂಡ ಅಲ್ಲಿ ಸುಮ್ಮನೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ಅಲ್ಲೇಸ್, ಲೂರೈನ್ ಮತ್ತು ಕಲ್ಲಿದ್ದಲು ಗನಿ ಒಂದು ಪ್ರದೇಶಗಳಾಗಲಿ ಇವೆಲ್ಲವುಗಳನ್ನು ಫ್ರಾನ್ಸ್ ಕೂಡ ವಶಪಡಿಸಿಕೊಂಡಿರ್ತದೆ. ಸೊ ಹೀಗಾಗಿ ಏನಾಗ್ತದೆ ಅಂತಾರೆ, ಆ ಒಂದು ಸೇಡು, ಆ ಸಿಟ್ಟು ಇಲ್ಲಿ ಜರ್ಮನಿ ಅಡಾಲ್ಫ್ ಹಿಟ್ಲರ್ನಲ್ಲಿರ್ತದೆ. ಈತ ಏನು ಮಾಡ್ತಾನೆ ಅಂತಂದ್ರೆ 1940ರ ಹೊತ್ತಿಗೆ ಸಾಮಾನ್ಯವಾಗಿ ಈ ಫ್ರಾನ್ಸ್ನ ಮೇಲೆ ದಾಳಿಯನ್ನು ಘೋಷಣೆ ಮಾಡ್ತಾನೆ. ಸಾಮಾನ್ಯವಾಗಿ ಫ್ರಾನ್ಸನ್ನು 3 ಕಡೆಯಿಂದಲೂ ಕೂಡ ಸುತ್ತುವರೆದು ದಾಳಿಯನ್ನು ಮಾಡ್ತಾನೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಬ್ರಿಟನ್ ಅಥವಾ ಇಂಗ್ಲೆಂಡ್ ಏನಿತ್ತಲ್ಲ, ಇದು ಫ್ರೆಂಚ್ ಅಥವಾ ಫ್ರಾನ್ಸಕ್ಕೆ ಸಹಾಯವನ್ನು ಮಾಡ್ತದೆ. ಆದರೆ ಫ್ರಾನ್ಸ್ ಇದ್ದದ್ದು ಈ ಜರ್ಮನಿಗೆ ಸಂಪೂರ್ಣವಾಗಿ ಇಲ್ಲಿ ಶರಣಾಗತಿ ಹೊಂದಬೇಕಾಗಿರತಕ್ಕಂಥ ಅನಿವಾರ್ಯತೆ ಬರುತ್ತದೆ. ಯಾಕಂತಂದರೆ ಆ ಸಂದರ್ಭದಲ್ಲಿ ಅಡಾಲ್ಫ್ ಹಿಟ್ಲರನ ಸೇನೆ ಬಹಳಷ್ಟು ಒಂದು ಪರಿಪಕ್ವತೆಯಿಂದ ನುರಿತ ಮತ್ತು ಸನ್ನದ್ಧಗೊಂಡಿರತಕ್ಕಂಥ ಸೇನೆ ಇರ್ತದೆ. ಹೀಗಾಗಿ ಇಂಗ್ಲೆಂಡ್ ಸಹಾಯ ಫ್ರಾನ್ಸ್ಗೆ ಮಾಡಿದರೂ ಕೂಡ ಇಲ್ಲಿ ಫ್ರಾನ್ಸ್ ಇದ್ದದ್ದು ಶರಣಾಗತಿಯನ್ನು ಹೊಂದಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಬರ್ತದೆ. ಹೀಗಾಗಿ ಫ್ರಾನ್ಸ್ ಕೂಡ ಹಿಟ್ಲರನಿಗೆ ಒಳಪಡ್ತದ ಅಥವಾ ಶರಣಾಗತಿ ಹೊಂದದ ಅಂತೇಳಿ ನಮಗೆ ತಿಳಿದು ಬರ್ತದೆ. ಇನ್ನು ನೆಕ್ಸ್ಟ್ ಫೋರ್ತ್ ಪಾಯಿಂಟ್ಸ್ ನೋಡೋದಾಯಿತು ಅಂತಂದರೆ ಉತ್ತರ ಆಫ್ರಿಕಾದ ಮೇಲೆ ದಾಳಿ. ಈತ ಬೆನೆಟೋ ಮುಸೋಲಿನಿ ಏನಿತ್ತಲ್ಲ, ಹಿಟ್ಲರ್ನ ಜೊತೆಗೂಡಿ ಯುದ್ಧಕ್ಕೆ ಪಾದಾರ್ಪಣೆ ಮಾಡ್ತಾನೆ, ಯುದ್ಧವನ್ನು ಪ್ರವೇಶ ಮಾಡ್ತಾನೆ. ಬೆನೆಟೋ ಮುಸೋಲಿನಿ ಇದ್ದವನು ಉತ್ತರ ಆಫ್ರಿಕಾದ ಮೇಲೆ ದಾಳಿಯನ್ನು ಮಾಡ್ತಾನೆ. ಆದರೆ ಅಲ್ಲಿ ಪ್ರಮುಖವಾಗಿ ಗ್ರೀಸ್ನ ಮೇಲೆ ದಾಳಿಯನ್ನು ಮಾಡ್ತಾನೆ. ಯಾರು? ಇಟಲಿಯ ಬೆನೆಟೋ ಮುಸೋಲಿನಿ ಅಂತ ಹೇಳಿ ಸರ್ವಾಧಿಕಾರಿ. ಸೊ ಈತ ದಾಳಿ ಮಾಡಿದ ಮೇಲೆ ಗ್ರೀಕರು ಈತನನ್ನು ಸಂಪೂರ್ಣವಾಗಿ ಹಿಮ್ಮೆಟ್ಟಿಸ್ತಾರೆ. ಸೊ ಈತನನ್ನು ಹಿಮ್ಮೆಟ್ಟಿಸಿದ ಮೇಲೆ ಅದೇ ಸಂದರ್ಭದಲ್ಲಿ ಹಿಟ್ಲರ್ ಪ್ರವೇಶ ಮಾಡ್ತಾನೆ. ಜರ್ಮನಿ ಅಡಾಲ್ಫ್ ಹಿಟ್ಲರ್ ಇದನ್ನು ಪ್ರವೇಶ ಮಾಡಿದ ಮೇಲೆ ಯುದ್ಧದ ಗತಿನೇ ಬೇರೆ ಆಗ್ತದೆ. ಯುದ್ಧದ ಗತಿ ಬೇರೆ ಆದಮೇಲೆ ಹಿಟ್ಲರ್, ಬೆನೆಟೋ ಮುಸೋಲಿನಿ ಇರುವರು ಸೇರಿ ಸಾಮಾನ್ಯವಾಗಿ ಗ್ರೀಕರನ್ನು ಸೋಲಿಸುವಲ್ಲಿ ಯಶಸ್ವಿಯಾಗ್ತಾರ ಅಂಥೇಳಿ ನಮಗೆ ತಿಳಿದು ಬರ್ತದೆ. ಇಡೀ ಗ್ರೀಸ್ ಇದ್ದದ್ದು ಬೆನೆಟೋ ಮುಸೋಲಿನಿ ಅಥವಾ ಇಟಲಿಗೆ ಅದು ಶರಣಾಗತಿಯನ್ನು ಹೊಂದಿತು ಅಂಥೇಳಿ ನಮಗೆ ತಿಳಿದು ಬರುವಂತಹ ಸಂಗತಿ. ಇದಾದ ಮೇಲೆ ಲಂಡನ್ ಯುದ್ಧ ಅಂಥೇಳಿ ನಮಗೆ ತಿಳಿದು ಬರ್ತದೆ, ಅಥವಾ ಬ್ರಿಟನ್ನ ಒಂದು ಯುದ್ಧ ಅಥವಾ ಯುದ್ಧದ ನೀತಿ ಅನ್ಬೋದು. 5ನೆಯ ಒಂದು ಅಂಶ ಇಲ್ಲಿ ಏನಾಗಿರ್ತದೆ ಅಂತಂದ್ರೆ, ಚಂಬರ್ಲಿನ್ ಯಾವಾಗ ಪ್ರಧಾನ ಸ್ಥಾನದಿಂದ ಬದಲಾವಣೆ ಆದಮೇಲೆ ವಿನ್ಸ್ಟನ್ ಚರ್ಚಿಲ್ ಅಂತಕ್ಕಂಥವನು ಸಾಮಾನ್ಯವಾಗಿ ಬ್ರಿಟನ್ನ ಪ್ರಧಾನಿ ಆಗ್ತಾನೆ. ಬ್ರಿಟನ್ನ ಪ್ರಧಾನಿ ಪಟ್ಟವನ್ನು ವಿನ್ಸ್ಟನ್ ಚರ್ಚಿಲ್ ಅನ್ನುವಂಥವನು ಅಲಂಕರಿಸ್ತಾನೆ. ಸೊ ಆತ ಅಲಂಕೃತಗೊಳಿಸಿದ ಮೇಲೆ ಆತ ಹೇಗೆ ತನ್ನ ಒಂದು ಪ್ರಚೋದನಾತ್ಮಕವಾಗಿರತಕ್ಕಂತಹ ಭಾಷಣಗಳನ್ನು ಮಾಡಿ ತನ್ನ ಒಂದು ಸೈನಿಕರನ್ನು, ದೇಶದ ಜನತೆಯನ್ನು ಹುರಿಗೊಳಿಸಿದ ಅಂತಂದರೆ, ಈತ ಹೇಗೆ ಹೇಳ್ತಾ ಇದ್ದ ಅಂತಂದರೆ, ಸಾಮಾನ್ಯವಾಗಿ ಈತನನ್ನು ಯಾರನ್ನು, ವಿನ್ಸ್ಟನ್ ಚರ್ಚಿಲ್ನನ್ನು ಏನಂತ ಕರೀತಾರೋ ಅಂತಂದ್ರೆ ಯುದ್ಧದ ನಾಯಕ ಅಂಥೇಳಿ ಕೂಡ ಕರೀತಾರೆ. ಈತ ಹೇಗೆ ಹೇಳ್ತಾ ಇದ್ದ ಅಂತಂದರೆ, ನಾವು ಆಕಾಶದಲ್ಲಿ ಹಾರಾಡ್ತೀವಿ, ಆಕಾಶದಲ್ಲಿ ನಾವು ಹೋರಾಡ್ತೀವಿ, ಹಾರಾಟನೂ ಮಾಡ್ತೀವಿ, ಹೋರಾಟನೂ ಮಾಡ್ತೀವಿ, ಆಮೇಲೆ ನೀರಿನ ಮೇಲೆಯೂ ಕೂಡ ಹೋರಾಟ ಮಾಡ್ತೀವಿ, ಜೊತೆಗೆ ಭೂಮಿಯ ಮೇಲೇನೂ ಕೂಡ ಹೋರಾಟ ಮಾಡ್ತೀವಿ. ಅಂತಂದರೆ ಆಕಾಶದಲ್ಲಿನೂ ಯುದ್ಧ ಮಾಡ್ತೀವಿ, ನೀರಿನ ಮೇಲೇನೂ ನೌಕಾಯನ ಯುದ್ಧ ಮಾಡ್ತೀವಿ,
ಭೂಮಿಯ ಮೇಲೂ ಕೂಡ ಸೈನಿಕರನ್ನು ಸೇರಿಸ್ಕೊಂಡ್ಬಿಟ್ಟು ಯುದ್ಧಗಳನ್ನು ಮಾಡಿ ನಾವು ವಿಜಯಶಾಲಿ ಆಗ್ತೀವಿ, ನಾವು ಎಂದೆಂದೂ ಸೋಲುವುದಿಲ್ಲ ಎಂತಕ್ಕಂಥ ಒಂದು ಪ್ರಚೋದನಾತ್ಮಕವಾಗಿರ್ತಕ್ಕಂಥ ಹೇಳಿಕೆಗಳನ್ನು, ಭಾಷಣಗಳನ್ನು ಈತ ವಿನ್ಸ್ಟನ್ ಚರ್ಚಿಲ್ ಇದ್ದವನು ಮಾಡಿ ತನ್ನ ಒಂದು ಲಂಡನ್ ಅಥವಾ ಬ್ರಿಟನ್ ಆರ್ ಇಂಗ್ಲೆಂಡ್ ತನ್ನ ಜನತೆಯನ್ನು ಸನ್ನದ್ಧಗೊಳಿಸಿದ ಯುದ್ಧಕ್ಕೆ ಅಂಥೇಳಿ ನಮಗೆ ತಿಳಿದು ಬರ್ತದೆ. ಜೊತೆಗೆ ಈತ 1940-41ರಲ್ಲಿ ಜರ್ಮನ್ರು ಲಂಡನ್ ಮತ್ತು ಇತರೆ ನಗರಗಳ ಮೇಲೆ ಬಾಂಬ್ ದಾಳಿಯನ್ನು ನಡೆಸ್ತಾರೆ. ಆದರೆ ಇಂಗ್ಲೆಂಡಿಗೆ ಇದರಿಂದ ಯಾವುದೇ ನಷ್ಟವೂ ಕೂಡ ಆಗೋದಿಲ್ಲ. ಅವುಗಳನ್ನು ಸನ್ನದ್ಧವಾಗಿ ಎದುರಿಸ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ವಿನ್ಸ್ಟನ್ ಚರ್ಚಿಲ್ ಇದ್ದವನು ತನ್ನ ಒಂದು ಸೇನಾ ನಾಯಕತ್ವದಿಂದ ಮಾಡಿರ್ತಾನ ಅಂಥೇಳಿ ನಮಗೆ ತಿಳಿದು ಬರ್ತದೆ. ಇನ್ನೊಂದು ಅಂಶ ನಾವಿಲ್ಲಿ ನೆನಪಿಟ್ಟುಕೊಳ್ಬೋದು, ನೌಕಾಯಾನದಲ್ಲಿ ಇಂಗ್ಲೆಂಡ್ ಮಾತ್ರ ಪ್ರಬಲನೇ ಆಗಿತ್ತು. ನೌಕಾಯಾನ ಯುದ್ಧಗಳು ಯಾವುದೇ ಆದರೂ ಕೂಡ ಇಂಗ್ಲೆಂಡ್ ಪ್ರಪಂಚದ ಮಟ್ಟದಲ್ಲಿಯೂ ಕೂಡ ಸೋಲುವ ಹಾಗಿರಲಿಲ್ಲ. ಇದು ನಾವು ಭಾಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಸಂಗತಿ. ಯಾಕಂತಂದ್ರೆ ಇಂಗ್ಲೆಂಡನ್ನು ನೌಕಾಯಾನದ ರಾಣಿ ಅಂತೇಳಿ ಕರೀತಾರೆ, ಹೌದಾ? ಸೊ ಹೀಗಾಗಿ ನೌಕಾಯಾನ ಯುದ್ಧದಲ್ಲಂತೂ ಬ್ರಿಟನ್ ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ. ಅಷ್ಟೊಂದು ಸಮರ್ಥವಾಗಿರತಕ್ಕಂತಹ ಶಕ್ತಿ ಲಂಡನ್ ಅಥವಾ ಇಂಗ್ಲೆಂಡ್ನಲ್ಲಿ ಇರ್ತದ ಅಂಥೇಳಿ ನಮಗೆ ತಿಳಿದು ಬರ್ತದೆ. ಇನ್ನು ನೆಕ್ಸ್ಟ್ ಒಂದು ಪಾಯಿಂಟ್ ನೋಡೋದಾಯಿತು ಅಂತಂದ್ರೆ ಬಾಲ್ಕನ್ ರಾಜ್ಯಗಳ ಆಕ್ರಮಣ ಅಂತ ಹೇಳಿ ಬರ್ತದೆ. ಇಲ್ಲಿ ಬಾಲ್ಕನ್ ರಾಜ್ಯಗಳು ಯಾವ್ಯಾವ ಅಂತಂದ್ರೆ 1941 ಹೊತ್ತಿಗೆ ಸಾಮಾನ್ಯವಾಗಿ ಜರ್ಮನಿಯ ಅಡಾಲ್ಫ್ ಹಿಟ್ಲರ್ ಇದ್ದವನು ಏನು ಮಾಡ್ತಾನ ಅಂತಂದ್ರೆ ಯುದ್ಧಗಳನ್ನು ಬಾಲ್ಕನ್ ರಾಜ್ಯಗಳ ಮೇಲೆ ಕೈಗೊಳ್ತಾನೆ. ಸೊ ಇಲ್ಲಿ ಪ್ರಮುಖವಾಗಿ ಬಾಲ್ಕನ್ ರಾಜ್ಯಗಳು ಯಾವ್ಯಾವ ಅಂತಂದ್ರೆ ಮೊದಲನೇದಾಗಿ ಗ್ರೀಕ್, ಎರಡನೇದಾಗಿ ಬಲ್ಗೇರಿಯಾ, ಮೂರನೇದಾಗಿ ಹಂಗೇರಿ, ನಾಲ್ಕನೇದಾಗಿ ಯುಗೋಸ್ಲೋವಿಯಾ, ಆಮೇಲೆ ಐದನೇದಾಗಿ ರುಮೇನಿಯಾ ಅಂತ ಏನು ಕರಿತೀವಲ್ಲ, ಇವುಗಳನ್ನು ಸಾಮಾನ್ಯವಾಗಿ ಬಾಲ್ಕನ್ ರಾಜ್ಯಗಳು ಅಂಥೇಳಿ ಕರೀತಾರೆ. ಇವುಗಳನ್ನು ಸಂಪೂರ್ಣವಾಗಿ 1941ದಲ್ಲಿ ಅಡಾಲ್ಫ್ ಹಿಟ್ಲರ್ ಇದ್ದವನು ಸಾಮಾನ್ಯವಾಗಿ ತನ್ನ ಒಂದು ವ್ಯಾಪ್ತಿಗೆ ಅಥವಾ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗ್ತಾನ ಅಂಥೇಳಿ ನಮಗೆ ತಿಳಿದು ಬರ್ತದೆ. ಇನ್ನು ಇದಾದ ಮೇಲೆ ರಷ್ಯಾದ ಮೇಲೆ ದಾಳಿ ಅಂತ ಹೇಳಿ ತಿಳಿದು ಬರ್ತದೆ. ಹಿಟ್ಲರ್ ಬಾಲ್ಕನ್ ರಾಜ್ಯಗಳ ಮೇಲಿನ ದಾಳಿಯನ್ನು ಖಂಡಿಸಿರ್ತಕ್ಕಂಥ ರಷ್ಯಾ ಇದ್ದದ್ದು 1939ರಲ್ಲಿ ಜರ್ಮನಿಯೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಅನಾಕ್ರಮಣ ಒಪ್ಪಂದವನ್ನು ಧಿಕ್ಕರಿಸ್ತದೆ ರಷ್ಯಾ. ಜೊತೆಗೆ ಹಿಟ್ಲರ್ ರಷ್ಯಾವನ್ನು ಶಿಕ್ಷಿಸಲಿಕ್ಕೆ 1941ದೊಳಗಡೆಗೆ ರಷ್ಯಾದ ಮೇಲೆ ಅಡಾಲ್ಫ್ ಹಿಟ್ಲರ್ನು ಕೂಡ ದಾಳಿ ಮಾಡಿರ್ತಾನೆ. ಈ ಅನಿರೀಕ್ಷಿತ ದಾಳಿಯಿಂದಾಗಿ ರಷ್ಯನ್ನವರು ಸೋಲನ್ನು ಅನುಭವಿಸಬೇಕಾಗ್ತದೆ. ತದನಂತರದಲ್ಲಿ ಜರ್ಮನ್ರು ಕೂಡ 1942ರಲ್ಲಿ 1942ದಲ್ಲಿ ಸ್ಟಾಲಿನ್ ಗಾರ್ಡನ್ನು ಆಕ್ರಮಣ ಕೂಡ ಮಾಡ್ಕೊಂಡಿರ್ತಾರೆ. ಆದರೆ ಈ ವೇಳೆಗೆ ರಷ್ಯಾ ಮತ್ತು ಇಂಗ್ಲೆಂಡ್ ನೋಡಿ, ಮಿತ್ರ ರಾಷ್ಟ್ರಗಳಾಗಿರ್ತಕ್ಕಂತಹ ರಷ್ಯಾ, ಇಂಗ್ಲೆಂಡ್ ಪ್ಲಸ್ ಅದರ ಜೊತೆಗೂಡಿ ಅಮೇರಿಕ, ಈ ಮೂರು ಸೇರಿಬಿಟ್ಟು ಜರ್ಮನ್ನನ್ನು ಆ ರಷ್ಯಾದ ಪ್ರಾಂತ್ಯದಿಂದ ಪ್ರದೇಶದಿಂದ ಹೊರ ಹಾಕುವಲ್ಲಿ ಯಶಸ್ವಿ ಆಗ್ತಾವ ಅಂತೇಳಿ ನಮಗೆ ತಿಳಿದು ಬರ್ತದೆ. ಜೊತೆಗಿನ ಅಳಿದು ಉಳಿದಿರತಕ್ಕಂತಹ ರಷ್ಯಾದಲ್ಲಿನ ಜರ್ಮನಿಯ ನಾಜಿಗಳನ್ನು ನಿರ್ದಯವಾಗಿ ಅಮೇರಿಕನ್ನರು ಸಂಪೂರ್ಣವಾಗಿ ಕೊಲೆ ಮಾಡುವುದರಲ್ಲಿ ಯಶಸ್ವಿ ಆಗ್ತಾರಾ ಅಂಥೇಳಿ ನಮಗೆ ತಿಳಿದು ಬರ್ತದೆ. ಇದು ರಷ್ಯಾದ ಮೇಲೆ ಹಿಟ್ಲರ್ನ ದಾಳಿಯಾಗಿತ್ತು. ಇದನ್ನು ಸಂಪೂರ್ಣವಾಗಿ ಮಿತ್ರ ರಾಷ್ಟ್ರಗಳು ಎದುರಿಸಿದವು ಅಂತೇಳಿ ನಮಗೆ ತಿಳಿದು ಬರ್ತದೆ. ಇನ್ನು ಇದಾದ ಮೇಲೆ ಸಾಮಾನ್ಯವಾಗಿ ಮತ್ತೊಂದು ಅಂಶ ಅಥವಾ ಪಾಯಿಂಟ್ ನಂಬರ್ 8, ಯುದ್ಧದಲ್ಲಿ ಅಮೇರಿಕಾದ ಪ್ರವೇಶ ಹೇಗಾಯಿತು ಅಂತ ಹೇಳಿ ಇಲ್ಲಿ ನಾವು ನೋಡೋದಾಯಿತು ಅಂತಂದರೆ ಪ್ರಮುಖವಾಗಿ ಅಮೇರಿಕ ಯುದ್ಧದಲ್ಲಿ ಪ್ರವೇಶಾತಿಯನ್ನು ಹೇಗೆ ಮಾಡಿತು ಅಂತಂದರೆ ಸಾಮಾನ್ಯವಾಗಿ 1941ರ ವೇಳೆಗೆ ಏಷ್ಯಾದಲ್ಲಿ ಜೈವೇರಿಯನ್ನು ಹೊಡೆದಿರತಕ್ಕಂತಹ ಜಪಾನ್ ಜರ್ಮನಿಯೊಂದಿಗೆ ಸೇರಿಕೊಂಡ್ಬಿಟ್ಟು ಯುದ್ಧವನ್ನು ಪ್ರವೇಶ ಮಾಡ್ತದೆ. ಜಪಾನ್ ಜರ್ಮನಿಯ ಜೊತೆ ಕೂಡಿ ಪ್ರವೇಶವನ್ನು ಮಾಡ್ತದೆ. ಜೊತೆಗೆ ಇಲ್ಲಿ ಜಪಾನ್ ಇದ್ದದ್ದು ಏಷ್ಯನ್ನರಿಗೆ ಏಷ್ಯಾ ಅಂತ ಹೇಳಿ ಬಾಹ್ಯವಾಗಿ ಹೇಳಿಕೆಯನ್ನು ಘೋಷಣೆಯನ್ನು ಕೊಡ್ತಾ ಇರ್ತದೆ. ಆದರೆ ಸಿಂಗಾಪುರ್, ಹಾಂಗ್ಕಾಂಗ್, ಬೋರ್ನಿಯಾ, ಚೀನಾ, ಫಿಲಿಪೈನ್ಸ್, ಇಂಡೋ ಚೈನಾ, ಮಲಯ ಮತ್ತು ಬರ್ಮಾಗಳು ಜಪಾನ್ನ ತೆಕ್ಕೆಗೆ ಹೋಗಿಬಿಡ್ತಾವೆ. ಅಮೇರಿಕ ತನಗೆ ಮಾಡ್ತಿರ್ತಕ್ಕಂಥ ರಫ್ತುಗಳ ಮೇಲೆ ಅಮೇರಿಕ ತನಗೆ ಮಾಡ್ತಿರ್ತಕ್ಕಂಥ ರಫ್ತುಗಳ ಮೇಲೆ ಅಧಿಕ ತೆರಿಗೆಯನ್ನು ವಿಧಿಸ್ತದೆ. ಜಪಾನ್ ನಿರಾಶ್ರಿತರಿಗೆ ಅಮೇರಿಕಾದಲ್ಲಿ ಆಶ್ರಯವನ್ನು ಕೂಡ ಕೊಡಲಿಲ್ಲ. ಈ ಒಂದು ಕಾರಣಗಳನ್ನ ಇಟ್ಟುಕೊಂಡು ನೋಡಿ, ಅಮೇರಿಕ ಜಪಾನ್ಗೆ ಮಾಡ್ತಿರ್ತಕ್ಕಂಥ ರಫ್ತುಗಳ ಮೇಲೆ ಅಧಿಕವಾಗಿರ್ತಕ್ಕಂಥ ತೆರಿಗೆ ವಿಧಿಸಿದೆ ಮತ್ತು ಜಪಾನ್ನ ನಿರಾಶ್ರಿತರಿಗೆ ಅಮೇರಿಕಾದಲ್ಲಿ ಯಾವುದೇ ಆಶ್ರಯ ಕೊಡಲಿಲ್ಲ ಎಂಬ ಕಾರಣಾಂಶಗಳನ್ನ ಇಟ್ಕೊಂಡ್ಬಿಟ್ಟು ಜಪಾನ್ ಇದ್ದು 1941 ಡಿಸೆಂಬರ್ 7ನೇ ತಾರೀಕಂದು ಪೆಸಿಫಿಕ್ನಲ್ಲಿದ್ದ ಹವಾಯ್ ಪ್ರಾಂತ್ಯದ ಪರ್ಲ್ ಹಾರ್ಬರ್, ಇದರ ಮೇಲೆ ಪರ್ಲ್ ಹಾರ್ಬರ್ ಇರ್ತಕ್ಕಂಥದ್ದು ಅಮೇರಿಕಾದ ಒಂದು ನೌಕಾನೆಲೆ. ಆ ನೌಕಾನೆಲೆಯ ಮೇಲೆ ಅಣುಬಾಂಬ್ ದಾಳಿಯನ್ನು ಜಪಾನ್ ಮಾಡ್ತದೆ.
ಜಪಾನ್ ವಿಮಾನಗಳು ಈ ಹಾರ್ಬರ್ ಮೇಲೆ ಬಾಂಬ್ ದಾಳಿಗಳನ್ನು ಕೂಡ ನಡೆಸ್ತವೆ. ಇದರಲ್ಲಿ ಸಾಮಾನ್ಯವಾಗಿ ಅಮೇರಿಕೆಯ 2638 ಜನ ಮರಣವನ್ನು ಹೊಂದುತ್ತಾರೆ. ಜೊತೆಗೆ 876 ಜನ ಅಮೇರಿಕಾದವರು ಸಾಮಾನ್ಯವಾಗಿ ಗಾಯಗೊಂಡರು ಅಂಥೇಳಿ ನಮಗೆ ತಿಳಿದು ಬರುತ್ತದೆ. ಹೀಗಾಗಿ ಅಮೇರಿಕಾದ 8 ನೌಕೆ 350 ಯುದ್ಧ ವಿಮಾನಗಳು ಸಂಪೂರ್ಣವಾಗಿ ನಾಶವಾಗ್ತವೆ. ಇದು ಅಮೇರಿಕಾಕ್ಕೆ ತೀವ್ರವಾಗಿರತಕ್ಕಂತಹ ಒಂದು ಆಘಾತವನ್ನು ತಂದೊಡ್ಡುತ್ತದೆ. ಅದುವರೆಗೆ ಮಿತ್ರ ರಾಷ್ಟ್ರಗಳಿಗೆ ಕೇವಲ ಶಸ್ತ್ರಾಸ್ತ್ರಗಳನ್ನು ಒದಗಿಸುತ್ತಿರತಕ್ಕಂತಹ ಈ ಅಮೇರಿಕ ಇದ್ದದ್ದು ಪರ್ಲ್ ಹಾರ್ಬರ್ ಘಟನೆಯಿಂದಾಗಿ ಜಪಾನ್ನ ಮೇಲೆ ಯುದ್ಧವನ್ನು ಸಾರುವುದರ ಮೂಲಕವಾಗಿ 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಮಿತ್ರ ರಾಷ್ಟ್ರಗಳ ಪರವಾಗಿ ಅಮೇರಿಕ ಇದ್ದದ್ದು ಯುದ್ಧಕ್ಕೆ ಪ್ರವೇಶವನ್ನು ಮಾಡ್ತದ ಅಂಥೇಳಿ ನಮಗೆ ತಿಳಿದು ಬರುತ್ತದೆ. ಇದು ಅಮೇರಿಕ ಯಾವ ರೀತಿಯಾಗಿ ಯುದ್ಧವನ್ನು ಪ್ರವೇಶ ಮಾಡಿತು ಅಂಥೇಳಿ ತಿಳಿದು ಬರುತ್ತದೆ. ಇದಾದ ಮೇಲೆ ನೆಕ್ಸ್ಟ್ ಅಂಶವನ್ನು ನೋಡೋದಾಯಿತು ಅಂತಂದರೆ ಆಫ್ರಿಕಾದಲ್ಲಿ ವಿಜಯೋತ್ಸಾಹ ಅಂಥೇಳಿ ತಿಳಿದು ಬರುವಂತಹ ಒಂದು ಅಂಶ. 1941-43ರಲ್ಲಿ ಬ್ರಿಟನ್ ಮತ್ತು ಅಮೇರಿಕಾ ಪಡೆಗಳು ಉತ್ತರ ಆಫ್ರಿಕಾದಲ್ಲಿ ಪ್ರಚಂಡ ಜಯವನ್ನು ಪಡಿತಾವೆ. ಬ್ರಿಟನ್ ಮತ್ತು ಅಮೇರಿಕಾ 2 ಮಿತ್ರ ರಾಷ್ಟ್ರಗಳು. ಬ್ರಿಟನ್ ಸೇನಾಪಡೆಗಳು ಇಟಲಿಯ ಭಾಗಗಳಾಗಿರ್ತಕ್ಕಂತಹ ಇಥಿಯೋಪಿಯಾ ಮತ್ತು ಸೋಮಾಲಿ ಲ್ಯಾಂಡ್ಗಳನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುತ್ತವೆ ಮಿತ್ರ ರಾಷ್ಟ್ರಗಳು. 42ರಲ್ಲಿ ಇಂಗ್ಲಿಷ್ ಜನರಲ್ ಮಾಂಟೆಗೋ ಮೇರಿ ನೇತೃತ್ವದಲ್ಲಿ ಮರುಭೂಮಿ ಇಲಿಗಳು ಎಂತಕ್ಕಂತಹ ಒಂದು ಬ್ರಿಟಿಷ್ ಸೈನಿಕರು, ಬಹಳ ಸ್ಟ್ರಾಂಗ್ ಒಂದು ಸೈನ್ಯ ಇರ್ತದೆ, ಮರುಭೂಮಿ ಇಲಿಗಳು ಅಂತೇಳಿ ಕರಿತಿರ್ತಾರೆ. ಅದರ ಒಂದು ಜನರಲ್ ಮಾಂಟೆಗೋ ಮೇರಿ ಅಂತಕ್ಕಂಥ ಒಂದು ನಾಯಕ ನೇತೃತ್ವವನ್ನು ವಹಿಸಿರ್ತಾನೆ. ಆತ ಏನು ಮಾಡ್ತಾನೆ ಅಂತಂದರೆ ಸಾಮಾನ್ಯವಾಗಿ ಲಿಬಿಯಾ, ಟ್ರಿಪೋಲಿ, ಟ್ಯುನೀಷಿಯಾ ಇವುಗಳನ್ನು ಆಕ್ರಮಣ ಮಾಡಿಕೊಂಡು ಅಲ್ಲಿಂದ ಇಟಾಲಿಯನ್ ಮತ್ತು ಜರ್ಮನ್ರನ್ನು ಸಂಪೂರ್ಣವಾಗಿ ಹೊರ ಹಾಕ್ತಕ್ಕಂತಹ ಕಾರ್ಯಗಳನ್ನು ಮಾಡ್ತಾರ ಅಂತೇಳಿ ನಮಗೆ ತಿಳಿದು ಬರ್ತದೆ. ಇನ್ನು ಇದಾದ ಮೇಲೆ ಇಟಲಿಯ ಒಂದು ಶರಣಾಗತಿ ಹೇಗಾಯಿತು? 11. 1943ದಲ್ಲಿ ಮಿತ್ರ ರಾಷ್ಟ್ರಗಳು ಸಿಸಿಲಿಯನ್ನು ಆಕ್ರಮಿಸಿಕೊಂಡು ರೋಮ್ನತ್ತ ಮುನ್ನುಗ್ತಾವೆ. 43ರಲ್ಲಿ ಬೆನಿಟೋ ಮುಸೋಲಿನಿ ಪದಚ್ಯುತಗೊಳ್ತಾನೆ. ಈಗಾಗಲೇ ನಾವು ಹೇಳಿದ್ದೀವಿ ಸರ್ವಾಧಿಕಾರಿಗಳ ಒಂದು ಏಳಿಗೆ ಅಥವಾ ಯುಗದಲ್ಲಿ. 1943ರಲ್ಲಿ ಮಿತ್ರ ರಾಷ್ಟ್ರಗಳು ಇಟಲಿಯ ಸಿಸಿಲಿಯನ್ನು ಆಕ್ರಮಿಸಿಕೊಂಡು ರಾಜಧಾನಿ ರೋಮ್ನತ್ತ ಮುನ್ನುಗ್ಗುತ್ತಾವೆ. 43ರಲ್ಲಿ ಬೆನಿಟೋ ಮುಸೋಲಿನಿ ಇದನ್ನು ಪದಚ್ಯುತಗೊಳ್ತಾನೆ. 45ರಲ್ಲಿ ಅವನನ್ನು ಮತ್ತು ಆತನ ಪತ್ನಿಯಾಗಿರ್ತಕ್ಕಂಥ ಕ್ಲಾರಾಳನ್ನು ಇಟಾಲಿಯನ್ನರೇ 1945ದಲ್ಲಿ ಇಟಾಲಿಯನ್ನರೇ ಗುಂಡಿಟ್ಟು ಕೊಂದರು ಅಂತೇಳಿ ನಮಗೆ ತಿಳಿದು ಬರ್ತದೆ. 45ರ ಸೆಪ್ಟೆಂಬರ್ನಲ್ಲಿ ಇಟಲಿ ಮಿತ್ರ ರಾಷ್ಟ್ರಗಳಿಗೆ ಸಂಪೂರ್ಣವಾಗಿ ಶರಣಾಗತಿಯನ್ನು ಹೊಂದಿದ್ದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಇದಾದ ಮೇಲೆ 12 ರಷ್ಯನ್ನರಿಂದ ಜರ್ಮನ್ನರ ಸೋಲು ಹೇಗಾಯಿತು ಅಂತೇಳಿ. 1943ದಲ್ಲಿ ರಷ್ಯನ್ನರು ಜರ್ಮನ್ರನ್ನು ಸ್ಟಾಲಿನ್ಗ್ರಾಡ್ ಕದನದಲ್ಲಿ ಸಂಪೂರ್ಣವಾಗಿ ಸೋಲಿಸ್ತಾರೆ. ರಷ್ಯಾದ ಸೈನ್ಯವೇ ಜರ್ಮನಿಯ ಸೈನ್ಯವನ್ನು ಸ್ಟಾಲಿನ್ಗ್ರಾಡ್ ಎಂತಕ್ಕಂತಹ ಕದನದಲ್ಲಿ ಸಂಪೂರ್ಣವಾಗಿ ಧೂಳಿಪಟ ಮಾಡ್ತದೆ. ಇದರಿಂದಾಗಿ ರುಮೇನಿಯಾ, ಬಲ್ಗೇರಿಯಾ, ಫಿನ್ಲ್ಯಾಂಡ್, ಪೋಲ್ಯಾಂಡ್ಗಳು ಶತ್ರುಗಳಿಂದ ಸಂಪೂರ್ಣವಾಗಿ ಮುಕ್ತಗೊಳ್ತಾವ್ರೆ. 1943ರ ವೇಳೆಗೆ ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲ್ಯಾಂಡ್ಗಳು ಜರ್ಮನ್ರಿಂದ ಸಂಪೂರ್ಣವಾಗಿ ಮುಕ್ತವಾಗ್ತಾವ ಅಂಥೇಳಿ ತಿಳಿದು ಬರ್ತದೆ. ಇಲ್ಲಿ ಈ ಒಂದು ಹಂತದಲ್ಲಿ ಜರ್ಮನ್ನರು ಸಂಪೂರ್ಣವಾಗಿ ಸೋಲನ್ನು ಅನುಭವಿಸ್ತಾ ಹೊರಟರು ಅಂತೇಳಿ ತಿಳಿದು ಬರ್ತದೆ 43ರ ಹೊತ್ತಿಗೆ. ಇನ್ನು ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡೋದಾಯಿತು ಅಂತಂದರೆ ಜರ್ಮನಿಯ ಶರಣಾಗತಿ ಅಂತ ಹೇಳಿ. ಇಲ್ಲಿ ಅಮೇರಿಕಾದ ಜನರಲ್ ಐಸೆನ್ ಹೂವರ್ನ ನಾಯಕತ್ವದಲ್ಲಿ ಮಿತ್ರ ರಾಷ್ಟ್ರಗಳಿದ್ದವು ಏನು ಮಾಡ್ತಾವ ಅಂತಂದ್ರೆ ಜರ್ಮನಿಯ ಮೇಲೆ ಇಡೀ ಜರ್ಮನ್ ರಾಷ್ಟ್ರವನ್ನು 4 ಕಡೆಗಳಿಂದಲೂ ಸುತ್ತುವರಿತಾವ. 1945 ಏಪ್ರಿಲ್ 24ರಂದು ಈ ಐಸೆನ್ ಹೂವರ್ನ ನೇತೃತ್ವದಲ್ಲಿ ಜರ್ಮನಿಯ ಮೇಲೆ ದಾಳಿ ನಡೀತದೆ. ಇದನ್ನು ಬಲ್ಜ್ ಕದನ ಅಂಥೇಳಿ ಕರೀತಾರೆ. ಇತಿಹಾಸದಲ್ಲಿ ಇದನ್ನು ಬಲ್ಜ್ ಕದನ ಅಂಥೇಳಿ ಕರೀತಾರೆ. ಇದು ಅತ್ಯಂತ ಭಯಂಕರವಾಗಿರತಕ್ಕಂಥ ಒಂದು ಕದನವಾಗಿರುತ್ತದೆ. ಇದರಲ್ಲಿ ಲಕ್ಷಾಂತರ ಜನರು ಸೈನಿಕರು ಸಾವನ್ನಪ್ತಾರೆ, ಮರಣಗಳನ್ನು ಹೊಂದುತ್ತಾರೆ. ಜೊತೆಗೆ ರಷ್ಯಾ ಇದ್ದದ್ದು ಜರ್ಮನಿಯ ರಾಜಧಾನಿಯಾಗಿರ್ತಕ್ಕಂಥ ಬರ್ಲಿನನ್ನು ಆಕ್ರಮಿಸಿಕೊಳ್ತದೆ ಇದೇ ಹೊತ್ತಿಗೆ. ಇದರಿಂದಾಗಿ ಜರ್ಮನಿ ಇದ್ದದ್ದು ಸೋಲ್ತದೆ. ಹಿಟ್ಲರನು ಯಾವುದೇ ವಿಧಿ ಇಲ್ಲದೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ. ಜೊತೆಗೆ ಪತ್ನಿ ಬ್ರುವಾನ್ ಅಂತ ಏನಿದ್ಳಲ್ಲ, ಹಿಟ್ಲರನ್ನು ಕೂಡ ಅದೇ ಆತ್ಮಹತ್ಯೆಯನ್ನು ದಾರಿಯನ್ನು ಅನುಸರಣೆ ಮಾಡ್ತಾಳೆ. 1945ರ ಮೇ 7ರಂದು ಜರ್ಮನಿ ಮಿತ್ರ ರಾಷ್ಟ್ರಗಳಿಗೆ ಸಂಪೂರ್ಣವಾಗಿ ಶರಣಾಗತಿಯನ್ನು ಹೊಂದದ ಅಂಥೇಳಿ ನಮಗೆ ತಿಳಿದು ಬರ್ತದೆ. ಜೊತೆಗೆ ಈ ಜರ್ಮನಿಯ ಶರಣಾಗತಿಯೊಂದಿಗೆ ಯುರೋಪಿನಲ್ಲಿ ಯುದ್ಧ ಎಂತಕ್ಕಂಥದ್ದು ಅಂತ್ಯಗೊಳ್ತಾ ಸಾಗಿತು ಅಂಥೇಳಿ ನಮಗೆ ತಿಳಿದು ಬರ್ತದೆ. ಇನ್ನು ಕೊನೆಯ ಅಂಶ ಜಪಾನ್ನ ಶರಣಾಗತಿ ಅಂಥೇಳಿ. ಇಲ್ಲಿ
ಈ ಒಂದು ಎರಡನೇ ಜಾಗತಿಕ ಮಹಾಸಮರದಲ್ಲಿ ಜಪಾನ್ ಬಹಳಷ್ಟು ಒಂದು ಮಿಂಚಿನ ವೇಗದಲ್ಲಿ ಇದು ಕೂಡ ದಾಳಿಯನ್ನು ಮಾಡಿತ್ತು ಅಂತೇಳಿ ನೋಡಿದ್ವಿ. ಬೋರ್ನಿಯಾ, ಹಾಂಗ್ಕಾಂಗ್ ಆಗಿರ್ಬೋದು, ಸಿಂಗ್ಪೂರ್ ಆಗಿರ್ಬೋದು, ಫಿಲಿಪೈನ್ಸ್, ಇಂಡೋ ಚೈನಾ, ಮಲಯ, ಬರ್ಮಾ ಇವುಗಳನ್ನು ಅತಿ ವೇಗವಾಗಿ ದಾಳಿಯನ್ನು ಮಾಡೋದ್ರ ಮೂಲಕವಾಗಿ ವಶಪಡಿಸಿಕೊಂಡಿತ್ತು. ಶತ್ರು ರಾಷ್ಟ್ರಗಳ ಪರವಾಗಿ ವಶಪಡಿಸಿಕೊಂಡಿತ್ತು. ಜೊತೆಗೆ ಅಮೇರಿಕಾದ ಮೇಲೆ ಯಾವಾಗ ಅಮೇರಿಕಾದ ನೌಕಾನೆಲೆಯಾಗಿರ್ತಕ್ಕಂಥ ಪರ್ಲ್ ಹಾರ್ಬರ್ ಮೇಲೆ ದಾಳಿಯನ್ನು ಮಾಡಿತು, ಅಮೇರಿಕ ಅದರಿಂದ ಕ್ರೋಧಗೊಳ್ಳುವುದರ ಮೂಲಕವಾಗಿ ಮಿತ್ರ ರಾಷ್ಟ್ರಗಳ ಪರವಾಗಿ ಅಮೇರಿಕ ಇದ್ದದ್ದು ಯುದ್ಧ ಪ್ರವೇಶ ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಇಲ್ಲಿ ಪ್ರಮುಖವಾಗಿ ಜರ್ಮನಿಯನ್ನು ನಾಲ್ಕೂ ಕಡೆಯಿಂದ ಪ್ರಮುಖವಾಗಿ ಐಸನ್ ಹೂವರ್ ಇದ್ದವನು ಅದನ್ನು ಸುತ್ತುವರೆದು ಸಂಪೂರ್ಣವಾಗಿ 1945 ಮೇ 7ರಂದು ಅಷ್ಟೊತ್ತಿಗೆನ ಅದನ್ನು ತಮ್ಮ ವಶಕ್ಕೆ ತಗೊಂಡಿರ್ತಾರೆ. 45 ಮೇ 7ರಂದು ಸಾಮಾನ್ಯವಾಗಿ ಇದು ಶರಣಾಗತಿಯನ್ನು ಮಿತ್ರ ರಾಷ್ಟ್ರಗಳಿಗೆ ಹೊಂದುತ್ತದೆ ಅಂಥೇಳಿ ನಾವು ನೋಡ್ತೀವಿ. ಇದಾದ ಮೇಲೆ ಜಪಾನ್ನ ಶರಣಾಗತಿಯನ್ನು ನೋಡೋದಾಯಿತು ಅಂತಂದರೆ, ಸಾಮಾನ್ಯವಾಗಿ ಆಗ್ನೇಯ ಏಷ್ಯಾದಲ್ಲಿ ಜೇಬೇರಿಯಾಗಿರ್ತಕ್ಕಂತಹ ಜಪಾನ್ ಯುದ್ಧವನ್ನು ಮುಂದುವರಿಸಿತ್ತು. ಕೇವಲ ಅಲ್ಲಿ ನಾವು ನೋಡಿದ್ವಿ, ಆಗ್ನೇಯ ಏಷ್ಯಾದಲ್ಲಿ ಜೈಬೇರಿಯಾಗಿರ್ತಕ್ಕಂಥ ಜಪಾನು ಯುದ್ಧವನ್ನು ಸುಮ್ಮನೆ ಬಿಟ್ಟಿರಲಿಲ್ಲ, ಹಾಗೆ ಮುಂದುವರ್ಸ್ಕೊಂಡು ಹೋಗಿತ್ತು. 45 ಫೆಬ್ರವರಿಯಲ್ಲಿ ಅಮೇರಿಕ ಜಪಾನ್ ಸೈನ್ಯವನ್ನು ಸುತ್ತುವರಿಯಿತು. ನೋಡಿ, ಅಮೇರಿಕ 45 ಹೊತ್ತಿಗೆ ಫೆಬ್ರವರಿಯಲ್ಲಿನ ಜಪಾನ್ನ ಸೈನ್ಯವನ್ನು ಸಂಪೂರ್ಣವಾಗಿ ಸುತ್ತುವರೆದಿತ್ತು. ಅದರ ಒಂದು ಓಕಿನಾವಾ ಮಿತ್ರ ಪಕ್ಷದ ವಶವಾದ ಓಕಿನಾವಾ ಮತ್ತು ಜಿಮು ಎಂತಕ್ಕಂಥ ಪ್ರದೇಶಗಳು, ಅಮೇರಿಕದ ಅಧ್ಯಕ್ಷನಾಗಿರ್ತಕ್ಕಂಥ FD ರೂಸ್ವೆಲ್ಟ್ ಯುದ್ಧವನ್ನು ಏನಾದರೂ ಮಾಡಿ ತ್ವರಿತವಾಗಿ ಮುಗಿಸಲೇಬೇಕು ಎನ್ನುವಂಥ ಒಂದು ಅನಿವಾರ್ಯತೆಗೆ ಬರ್ತಾನೆ. ಯಾಕಂದರೆ ಯುದ್ಧದಿಂದ ಸಾಕಷ್ಟು ವಿನಾಶಗಳನ್ನು ನೋಡ್ತಾ ಇರ್ತಾರೆ. ಹೀಗಾಗಿ ಯುದ್ಧವನ್ನು ಮುಗಿಸ್ಬೇಕು ಅಂತೇಳಿ ನಿರ್ಧಾರಕ್ಕೆ ಸಾಮಾನ್ಯವಾಗಿ FD ರೂಸ್ವೆಲ್ಟ್ ಇದ್ದವನು ನಿರ್ಧಾರವನ್ನು ತೆಗೆದುಕೊಂಡಿರ್ತಾನೆ. ಅಂದರೆ ಅಮೇರಿಕ ಇದ್ದದ್ದು ಸೋಲಿನ ಸೇಡನ್ನು ಮೊದಲಿಗೆ ಮರೆತಿರಲಿಲ್ಲ. ಪರ್ಲ್ ಹಾರ್ಬರ್ನ ಮೇಲಿನ ದಾಳಿ, ಅಲ್ಲಿನ ಒಂದು ಸನ್ನಿವೇಶವನ್ನು ಮರೆತಿರಲಿಲ್ಲ. ಹೀಗಾಗಿ ಅಮೇರಿಕ ಇದ್ದದ್ದು 1945 1945 ಆಗಸ್ಟ್ 6 ಮತ್ತು ಆಗಸ್ಟ್ 9ನೇ ತಾರೀಕಿನಂದು, ಆಗಸ್ಟ್ 6 ಮತ್ತು 9ನೇ ತಾರೀಕಿನಂದು ಜಪಾನಿನ 2 ಪ್ರಮುಖ ಮುಂದುವರೆದ ನಗರಗಳಾಗಿರ್ತಕ್ಕಂತಹ ಹಿರೋಶಿಮಾ ಮತ್ತು ನಾಗಾಸಕಿಗಳ ಎಂತಕ್ಕಂತಹ ಹಿರೋಶಿಮಾ ಮತ್ತು ನಾಗಾಸಕಿ ಎಂತಕ್ಕಂತಹ 2 ನಗರಗಳ ಮೇಲೆ ಅಣುಬಾಂಬ್ಗಳನ್ನು ಅಮೇರಿಕ ಇದ್ದದ್ದು ಹಾಕ್ತದೆ. ಅವೆರಡೂ ಕೂಡ ಸುಟ್ಟು ಬೂದಿಯಾಗ್ತವೆ. ಪರಿಣಾಮವಾಗಿ ಜಪಾನ್ ಆಗಸ್ಟ್ 14ರಂದು ಮಿತ್ರ ರಾಷ್ಟ್ರಗಳಿಗೆ 1945 ಆಗಸ್ಟ್ 14ರಂದು ಮಿತ್ರ ರಾಷ್ಟ್ರಗಳಿಗೆ ಸಂಪೂರ್ಣವಾಗಿ ಶರಣಾಗತಿಯನ್ನು ಹೊಂದುತ್ತದೆ ಅಂಥೇಳಿ ನಮಗೆ ತಿಳಿದು ಬರ್ತದೆ. ಇದರಿಂದಾಗಿ ಎರಡನೇ ಜಾಗತಿಕ ಮಹಾನ್ ಸಮರ ಅಂತಕ್ಕಂಥದ್ದು ಮುಕ್ತಾಯಗೊಳ್ತದೆ ಅಥವಾ ಅಂತ್ಯಗೊಳ್ತದೆ ಅಂಥೇಳಿ ನಮಗೆ ತಿಳಿದು ಬರ್ತದೆ. ಇದಿಷ್ಟು ಎರಡನೇ ಜಾಗತಿಕ ಮಹಾಸಮರ ನಡೆದುಕೊಂಡು ಬಂದಿರತಕ್ಕಂತಹ ಒಂದು ದಾರಿ ಅಂತ್ಯ ಹೇಗಾಯಿತು ಅಂಥೇಳಿ. ನೆಕ್ಸ್ಟ್ ಅವಧಿಯಲ್ಲಿ ಏನು ಮಾಡೋಣ ಅಂತಂದ್ರೆ, ಎರಡನೇ ಜಾಗತಿಕ ಮಹಾಯುದ್ಧದ ಪರಿಣಾಮಗಳ ಕುರಿತಾಗಿ ಅಧ್ಯಯನವನ್ನು ಮಾಡೋಣ. ಓಕೆ, ಧನ್ಯವಾದ.